ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಸ್ಕ್ ಮೆಲನ್ ಖೀರ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾವು ಮಸ್ಕ್ ಮೆಲನ್ ಬಳಸಿ ಹಾಗೆ ಸಬ್ಬಕ್ಕಿಯಿಂದ ಮಾಡ್ತಾ ಇರೋದು. ತುಂಬ ತಂಪಾಗಿರುತ್ತೆ ದೇಹಕ್ಕೆ ಸಹ. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ನಾನಿಲ್ಲಿ ಸಬ್ಜಾ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜನ 2 ಸ್ಪೂನಷ್ಟು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪೂರ್ತಿ ಮಸ್ಕ್ ಮೆಲನ್ ಕರ್ಬೂಜ ಹಣ್ಣಿಂದು ಪಲ್ಪ್ ತಗೊಳ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಸಾಕಾಗುತ್ತೆ. ಇದು ಮುಳುಗುವಷ್ಟು ನೀರು ಹಾಕಿ ನೆನೆಸಿ ಇಟ್ಕೊಳ್ಳೋಣ. ಇದೊಂದು 10 ನಿಮಿಷ ನೆಂದರೂ ಸಾಕಾಗುತ್ತೆ. ಇದು ನೆನೆಯೋದ್ರೊಳಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಸಣ್ಣ ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಅಂತಾರಲ್ಲ ಆ ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು. ನೀವು ನಾರ್ಮಲ್ ಸಬ್ಬಕ್ಕಿಯಲ್ಲೂ ಸಣ್ಣದು ಬರುತ್ತಲ್ಲ ಅದನ್ನು ತೊಗೊಳ್ಬೋದು. ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ಬೇಗನೆ ಬೇಯುತ್ತೆ. ಇದನ್ನ ಈಗ ಬೇಯಿಸ್ಕೊಳ್ಳೋಣ. 2 ಕಪ್ ನೀರು ಹಾಕಿ ಬೇಯಕ್ಕಿಟ್ಟಿದ್ದೀನಿ ನಾನು. ಅಷ್ಟರಲ್ಲಿ ಇಲ್ಲಿ ಒಂದು ಕಡೆ ಹಾಲನ್ನು ತೊಗೊಳ್ತಾ ಇದ್ದೀನಿ. ನಾನು ಕಾಯಿಸಿ ಆರಿಸಿರುವಂಥ ಹಾಲೇ ತೊಗೊಳ್ತಾ ಇದ್ದೀನಿ. ನೀವು ಫ್ರೆಶ್ ಹಾಲು ಸಹ ತೊಗೊಳ್ಬೋದು. ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಳ್ತಾ ಇದ್ದೀನಿ. ನೀವು ಕಸ್ಟರ್ಡ್ ಪೌಡರ್ ಇಷ್ಟ ಇಲ್ಲ ಅನ್ನೋರು ಇದೇ ಪ್ಲೇಸಲ್ಲಿ ಕಾರ್ನ್ಫ್ಲೋರ್ ಸಹ ಬೆರೆಸಿ ಹಾಕ್ಬೋದು. ಹಾಗೆ ಟೇಸ್ಟಿಗೋಸ್ಕರ ವೆನಿಲಾ ಎಸೆನ್ಸ್ ಇದ್ರೆ 2 ಡ್ರಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಗಂಟು ಇಲ್ದಾಗೆ ಮಿಕ್ಸ್ ಮಾಡಿಕೊಡ್ಬೇಕು. ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಹಾಲು ಬಿಸಿ ಆಗ್ತಾ ಇದೆ. ಇದಕ್ಕೀಗ ನಾನು 3/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೂರ್ತಿ ಕರಗಬೇಕು. ಇದು ಸ್ವಲ್ಪ ಕುದಿ ಬರಬೇಕು. ತುಂಬ ರುಚಿಯಾಗಿರುತ್ತೆ. ಈ ಬೇಸಿಗೆಗೆ ತಣ್ಣಕ್ಕೆ ಏನಾದರೂ ಕುಡಿಬೇಕು ಅಂದಾಗ ಈ ಥರ ಮಾಡ್ಕೊಂಡು ಕುಡಿಬೋದು. ತುಂಬ ರುಚಿಯಾಗಿ ಸಹ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಮಕ್ಕಳಿಗೆ ಸಹ ಕೊಡ್ಬೋದು. ಇದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಬೆರೆಸಿರೋಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಹಾಲಿಗೆ ಎಷ್ಟು ಬೇಕಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಮಸ್ಕ್ ಮೆಲನ್ ಸ್ವಲ್ಪ ಸ್ವೀಟೇ ಇರೋದ್ರಿಂದ ಹಾಲಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕೈ ಬಿಡ್ದಾಗೆ ತಿರುಗಿಸ್ಕೊಡ್ಬೇಕು. ಈ ಥರ ತಿರುಗಿಸ್ಕೊಡೋಣ ಚೆನ್ನಾಗಿ. ಇದು ಕುದಿ ಬರಬೇಕು. ನೋಡಿ ಈಗ ಆಗಿದೆ, ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದನ್ನು ತಣ್ಣಕ್ಕಾಗಕ್ಕೆ ಇಡೋಣ. ಅಷ್ಟರಲ್ಲಿ ಇಲ್ಲಿ ನಾನು ಮಸ್ಕ್ ಮೆಲನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಕರ್ಬೂಜ ಹಣ್ಣನ್ನು. ಈ ಒಳಗಡೆ ಇರೋ ಬೀಜ ಎಲ್ಲ ತೆಗೆದ್ಬಿಡೋಣ. ಈ ಥರ ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಆ ಪಲ್ಪನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ನೋಡಿ ಇಲ್ಲೀಗ ಈ ಪಲ್ಪನ್ನು ನಾನು ತಗೊಳ್ತಾ ಇದ್ದೀನಿ. ರೀತಿ ಪಲ್ಪ್ ಎಲ್ಲನೂ ತೆಗೆದು ಇಟ್ಕೊಳ್ತೀನಿ. ಈ ಥರ ಪಲ್ಪ್ ತೆಗೆದಿರೋದನ್ನ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರೋಣ. ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಈಗ ಕಸ್ಟರ್ಡ್ ಹಾಲು ಏನಿತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ತಣ್ಣಕ್ಕಾಗಿರಬೇಕು ಕಸ್ಟರ್ಡ್ ಹಾಲು. ಈಗ ಇದಕ್ಕೆ ಸಬ್ಜಾ ಸೀಡ್ಸ್ ನೆನೆಸಿ ಇಟ್ಟಿದ್ನಲ್ಲ ಕಾಮಕಸ್ತೂರಿ ಬೀಜನ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಹ ತುಂಬಾ ಒಳ್ಳೆಯದು. ಹಾಗೆ ನೀವು ಗೋಂದ್ ಇತ್ತು ಅಂದರೆ ಗೋಂದ್ ಸಹ ರಾತ್ರಿ ಇಡೀ ನೆನೆಸಿಟ್ಟು ಅದನ್ನು ಹಾಕ್ಕೊಳ್ಬೋದು. ದೇಹಕ್ಕೆ ತುಂಬ ತಂಪಾಗುತ್ತೆ. ಈಗ ಇಲ್ಲಿ ಸಬ್ಬಕ್ಕಿ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸಹ ತುಂಬ ಒಳ್ಳೆಯದು, ತಂಪು ಸಹ ದೇಹಕ್ಕೆ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಇದಿಷ್ಟೇ. ಇದನ್ನ ಮಿಕ್ಸ್ ಮಾಡಿ ನಾವು ಈಗ ಮಸ್ಕ್ ಮೆಲನ್ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಾನು ಪಲ್ಪ್ನಲ್ಲಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಸಹ ಚಾಪ್ ಮಾಡಿ ಹಾಕ್ಕೊಳ್ಬೋದು. ನೋಡಿ ಈಗ ಇದನ್ನ ರೆಫ್ರಿಜಿರೇಟ್ ಮಾಡಿ ಸರ್ವ್ ಮಾಡ್ಬೋದು ಅಥವಾ ಹಾಗೇನೆ ಸರ್ವ್ ಮಾಡ್ಬೋದು. ತಣ್ಣಕ್ಕೆ ಮಾಡಿ ಕುಡಿಯೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಕುಡಿತಾರೆ. ಇವತ್ತಿನ ಸಮ್ಮರ್ ರಿಫ್ರೆಶಿಂಗ್ ಡ್ರಿಂಕ್ ಗ್ರೇಪ್ ಸೋಡಾ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ಆಗೋಗುತ್ತೆ. ಪ್ಲೀಸ್ ಇಲ್ಲಿ ನಾನು ಬ್ಲ್ಯಾಕ್ ಗ್ರೇಪ್ಸ್ನ ತೊಗೊಳ್ತಾ ಇದ್ದೀನಿ. ಸೀಡ್ಲೆಸ್ ಗ್ರೇಪ್ಸ್ ತೊಗೊಳ್ಳಿ. ಹಾಗೆ ಹುಳಿ ಇರಬಾರ್ದು, ಸ್ವಲ್ಪ ಸ್ವೀಟಿನ ಅಂಶ ಇರಲಿ. ಈಗ ಇದಕ್ಕೆ ನಾನು ಇಲ್ಲಿ 300 ಗ್ರಾಮ್ ದ್ರಾಕ್ಷಿ ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ.
ಇಲ್ಲಿ 3ರಿಂದ 4 ಸ್ಪೂನಷ್ಟು ಸಕ್ಕರೆ ಬೇಕಾಗುತ್ತೆ. ನೀವು ಸಕ್ಕರೆ ಪ್ಲೇಸಲ್ಲಿ ಬೆಲ್ಲ ಸಹ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಉಪ್ಪು ಸೇರಿಸಿದ್ರೆ ಸಾಕಾಗುತ್ತೆ. ಇದಕ್ಕೆ ಚಾಟ್ ಮಸಾಲ ಸೇರಿಸ್ಬೇಕಾಗುತ್ತೆ. ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ ಈ ಕ್ವಾಂಟಿಟಿಗೆ. ನೀವು ಇದನ್ನೇ ಹೆಚ್ಚಾಗಿ ಮಾಡಬೇಕಂದ್ರೆ ಡಬಲ್ ಮಾಡ್ಕೊಳ್ಳಿ. ಈ ಥರ ಬ್ಲೆಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನುಣ್ಣಕ್ಕೆ ಬ್ಲೆಂಡ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕಾಗುತ್ತೆ. ಇಲ್ಲಿ 2 ಗ್ಲಾಸ್ ತೊಗೊಳ್ತಾ ಇದ್ದೀನಿ ನಾನು. 2 ಗ್ಲಾಸ್ಗೆ ನಾನಿಲ್ಲಿ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಐಸ್ ಕ್ಯೂಬ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೋಡಾ ಮಾತ್ರ ಫ್ರೀಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಕ್ಲಬ್ ಸೋಡಾ ಅಂತ ಸಿಗುತ್ತೆ, ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ, ಅದನ್ನು ತೊಗೊಳ್ಬೇಕಾಗುತ್ತೆ. ಇಲ್ಲಿ ನಾನು 30 ml ಅಥವಾ 40 ml ಅಷ್ಟು ಗ್ರೇಪ್ ಜ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ. ಪುದೀನನ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು. ಪುದೀನನ ಸ್ಕಿಪ್ ಮಾಡಬೇಡಿ, ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ನೋಡಿ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಅದು ಜ್ಯೂಸ್ ಎಲ್ಲ ರಿಲೀಸ್ ಆಗುತ್ತೆ ಚೆನ್ನಾಗಿ. ಇದಕ್ಕೀಗ ನಾನು ಕ್ಲಬ್ ಸೋಡಾ ಅಂತ ಸಿಗುತ್ತಲ್ಲ ಸೋಡಾ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಸೂಪರ್ ಮಾರ್ಕೆಟಲ್ಲಿ ಸಹ ಸಿಗುತ್ತೆ, ಹಾಗೆ ಝೆಪ್ಟೋ, ಸ್ವಿಗ್ಗಿಯಲ್ಲೆಲ್ಲ ಸಿಗುತ್ತೆ, ತೊಗೊಳ್ಬೋದು. ಈ ಸೋಡಾನ ನಿಧಾನಕ್ಕೆ ಹಾಕಬೇಕು, ಇಲ್ಲಾಂದರೆ ಫಿಸ್ ಆಗುತ್ತಲ್ಲ, ಈ ಥರ ನೊರೆ ಎಲ್ಲ ಬಂದು ಹೊರಗಡೆ ಬರುತ್ತೆ. ನಿಧಾನಕ್ಕೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಕಡಿಮೆ ಆದಮೇಲೆ ನೊರೆ ಇನ್ನು ಸ್ವಲ್ಪ ಸೋಡಾ ಹಾಕ್ಕೊಳ್ಬೋದು. ಇದನ್ನ ಈ ಥರ ಸ್ಪೂನಲ್ಲಿ 1 ಟೈಮ್ ಈ ಥರ ಮಿಕ್ಸ್ ಮಾಡಿಕೊಟ್ರೆ ಸಾಕು. ಸಕ್ಕರೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ದ್ರಾಕ್ಷಿ ಹುಳಿ ಇತ್ತಂದರೆ ಇನ್ನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಸಮ್ಮರ್ ಡ್ರಿಂಕ್ ಗ್ರೇಪ್ ಸೋಡಾ ರೆಡಿ ಆಗಿದೆ. ಮ್ಯಾಂಗೋದಲ್ಲಿ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ, ಹಾಗೆ ದೇಹಕ್ಕೆ ತಂಪು ಸಹ. ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಇದನ್ನು ಈಸಿಯಾಗಿ ಸಿಗುತ್ತೆ. ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು. ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದಿದು. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ, ವಿಡಿಯೋ ಪೂರ್ತಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಲ್ಲಿ ತಾಟ್ನಿಂಗು ತೊಗೊಂಡಿದ್ದೀನಿ, ಹಾಗೆ ಗೋಂದು ನೆನೆಸಿಟ್ಕೊಂಡಿದ್ದೆ, ಸಬ್ಜಾ ಸೀಡ್ಸ್ ತೊಗೊಂಡಿದ್ದೀನಿ, ಹಾಗೆ ಸಿಹಿಗೆ ನಾನಿಲ್ಲಿ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಸಹ ತೊಗೊಳ್ಬೋದು. ನಾನು ಹಾಲನ್ನು ತೊಗೊಂಡಿದ್ದೀನಿ. ಇಲ್ಲಿ ಮಿಲ್ಕ್ ಶೇಕ್ ಮಾಡ್ತಾ ಇರೋದ್ರಿಂದ ಹಾಲನ್ನು ಬಳಸ್ತಾ ಇದ್ದೀನಿ. ನೀವು ಜ್ಯೂಸ್ ಥರ ಮಾಡ್ಕೊಳ್ಳೋದಾದರೆ ಎಳ್ನೀರು ಅಥವಾ ನೀರನ್ನು ಸಹ ಸೇರಿಸ್ಕೊಳ್ಬೋದು. ಇದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಫಿಲ್ ಮಾಡಿಕೊಂಡು ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ನಂತರ ಪೂರ್ತಿ ಎಲ್ಲನೂ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಎಲ್ಲನೂ ತಾಟ್ನಿಂಗು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಐಸ್ ಆ್ಯಪಲ್ನ ನಾನು. ಇದನ್ನೀಗ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಥಿಕ್ನೆಸ್ ಇರುತ್ತೆ ಇದು. ಈ ಸಮ್ಮರ್ಗೆ ತುಂಬಾ ಒಳ್ಳೆಯದು ದೇಹಕ್ಕೆ, ತಂಪು ಸಹ. ಈಗ ಇಲ್ಲಿ ಸಬ್ಜಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಆಪ್ಷನಲ್ ಇದೆಲ್ಲ, ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಸಹ ಮಾಡ್ಕೊಳ್ಬೋದು. ಮತ್ತು ಗೋಂದ್ ಕಟ್ಟಿರ ಅಂತ ಏನು ಬರುತ್ತಲ್ಲ, ಅದನ್ನು ನೆನೆಸಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ರುಚಿಗೆ ನಾನು ಬೆಲ್ಲದ ಪುಡಿ ಸೇರಿಸ್ತಾ ಇದ್ದೀನಿ. ನೀವು ಸಕ್ಕರೆ ಸಹ ಬಳಸ್ಕೊಳ್ಬೋದು. ಇಲ್ಲಿ ಬೆಲ್ಲದ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಇದನ್ನು ಮಿಕ್ಸ್ ಮಾಡಿಕೊಟ್ಟಿದ ನಂತರ ಈ ಟೈಮಲ್ಲಿ ನೀವು ಆಪ್ಷನಲ್ ಆಗಿ ಹಾಲು ಬೇಕಾದರೆ ಹಾಕ್ಕೊಳ್ಬೋದು, ಅಥವಾ ಎಳ್ನೀರಿದ್ರೆ ಎಳ್ನೀರು ಸಹ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಗಟ್ಟಿ ಹಾಲಾಗಿರೋದ್ರಿಂದ ನಾನಿಲ್ಲಿ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಸಹ ಸೇರಿಸಿ ಇದನ್ನು ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬ ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ರೂ ಚೆನ್ನಾಗಿರೋದಿಲ್ಲ. ನೋಡಿ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ರೆಫ್ರಿಜರೇಟ್ ಮಾಡಿ ನಂತರ ಕುಡಿಬೋದು, ತುಂಬಾ ರುಚಿಯಾಗಿರುತ್ತೆ, ಅಥವಾ ಹಾಗೆ ಸಹ ಕುಡಿಬೋದು. ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಟ್ಟು ಈಗ ನಾನಿಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಡ್ರಿಂಕ್ ತುಂಬಾ ತಂಪು, ಕೋಲ್ಡ್ ಸಹ ಹೌದು. ಈ ಬೇಸಿಗೆಗೆ ತುಂಬಾ ಒಳ್ಳೆಯದಾಗುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಯ್
ಎಲ್ಲರಿಗೂ ನಮಸ್ಕಾರ. ನಾನು ಶನಾಯ. ಈಗ ಲೆಮನ್ ಸೋಡಾ ಹೇಗೆ ಮಾಡೋದಂತ ನೋಡೋಣ. ಈಗ ಲೆಮನ್ ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಮಿಂಟ್ ಲೀಫ್ ಹಾಕೊಳ್ಳೋಣ. ಮಿಂಟ್ ಲೀಫ್ ಈಗ ಹಾಕೊಂತೀರಿ. ಇನ್ನೊಂದು ಗ್ಲಾಸ್ಗೂ ಹಾಗೆ ಸ್ಕ್ವೀಸ್ ಮಾಡ್ಕೊಳ್ಳೋಣ. ಆಗ 2 ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಹಾಗೆ ಇನ್ನೊಂದು ಗ್ಲಾಸ್ಗೂ ಹಂಗೆ 2 ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗಬೇಕು. ಆಗ ಸೋಡಾ ಹಾಕೊಳ್ಳೋಣ. ನಾವು ಗ್ಲಾಸ್ಗೆ ಸೋಡಾ ಹಾಕಿ ಫಿಲ್ ಮಾಡ್ಕೊಳ್ಳೋಣ. ಈಗ ಲೆಮನ್ ಸೋಡಾ ರೆಡಿ ಇದೆ. ಲೆಮನ್ ಪೀಸ್ ಇಟ್ಬಿಟ್ಟು ಗಾರ್ನಿಶ್ ಮಾಡ್ಕೊಳ್ಳೋಣ. ಈಗ ಲೆಮನ್ ಸೋಡಾ ರೆಡಿ. ನಂಗಂತೂ ತುಂಬಾ ಇಷ್ಟ ಆಯ್ತು. ಇವಾಗ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ, ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಓಕೆ, ಬಾಯ್.